ಅಭಿಷೇಕ್ ಅವರೇ, ಥ್ಯಾಂಕ್ ಯು. ಮತ್ತೊಮ್ಮೆ ಹೂವಿನ ಒಳಭಾಗದ ಒಂದು ಚಿತ್ರಣ ಇದು, ಲೈವ್ ಇದು. ಒಂದು ರಾತ್ರಿಯಲ್ಲಿ ಅರಳಿ ಬಾಡಿ ಹೋಗುವಂತಹ ಬ್ರಹ್ಮ ಕಮಲದ ಒಂದು ಲೈವಲ್ಲಿ ನಾವಿರೋದು. ಈ ಒಂದು ಒಟ್ಟಾರೆ ಗಿಡದಲ್ಲಿ 30ಕ್ಕೂ ಹೆಚ್ಚು ಹೂಗಳು ಅರಳಿರೋದು ಒಂದು ಖುಷಿ ಕೊಡ್ತಾ ಇದೆ. ಲೈವಲ್ಲಿ ಹೇಗೋ ಗೊತ್ತಿಲ್ಲ, ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಲ್ವಾ, ತುಂಬಾ ಖುಷಿ ಆಗ್ತಿದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಸಿಕ್ಕಿರೋದು ಮತ್ತಷ್ಟು ಖುಷಿ ಅಂತಂದಿದೆ. ವಿನಾಯಕ ಅಂಚಿನ ಮನೆ, ಹಾಯ್ ಬ್ರದರ್. ಬ್ರಹ್ಮಕಮಲ ಹೂ ಇದು. ಇದು ಅರಳಿರುವಂತಹ ಹೂವು, ಮತ್ತು ಇದು ಇನ್ನೂ ಅರಳಿಲ್ಲದ ಮೊಗ್ಗು. ಇಂದು ರಾತ್ರಿಯಲ್ಲೇ ಈ ಒಂದು ಮೊಗ್ಗು ಅರಳಿ ಈ ರೀತಿಯಾಗಿ ಹೂವಾಗಿ ಇದು ಒಂದು 80% ಅರಳಿದೆ. ಮುಂಜಾನೆಯ ಹೊತ್ತಿಗೆ ಇದು ಬಾಡಿ ಹೋಗುತ್ತೆ, ಸಂಪೂರ್ಣವಾಗಿ ಬಾಡಿ ಹೋಗುತ್ತೆ. ನೋಡಿ, ಹೂವಿನ ಒಳಭಾಗದಲ್ಲಿನ ಒಂದು ದೃಶ್ಯ ಇದು. ಓಕೆ, ಎಲ್ರಿಗೂ ಗುಡ್ ನೈಟ್. ಮತ್ತು ಗುರುವಾರದ ರಾಯರ ಮಠದಲ್ಲಿ ಅಭಿಷೇಕದ ಲೈವಲ್ಲಿ ಮತ್ತೆ ಭೇಟಿಯಾಗೋಣ. ಬೆಳೆಸ್ತೋರ ಅದೃಷ್ಟದಿಂದ ಬಂದಿರೋ ಹೂವು, ಗೊಬ್ಬರ ಹಾಕಿರೋಕ್ಕೆ ಬಂದಿರೋ ಹೂವು ಅಲ್ಲ ಇದು. ಹಂಗೇನಾದರೂ ಇದ್ದಿದ್ರೆ ಎಲ್ಲರೂ ಒಂದೊಂದು ಮನೆ ಮುಂದೆ ಹಾಕೊಂಡಿರೋರಲ್ವಾ. ಎಲ್ಲ ಒಂದು ವಾತಾವರಣದಲ್ಲಿ ಈ ಒಂದು ಹೂವು ಬೆಳೆಯಲ್ಲ. ಅಲ್ಲೊಂದರಿ ನೋಡಿ, ಅದನ್ನ ಹಂಗೆ ಇಟ್ಕೊಂಡು ಅದು ಅಷ್ಟೇ.